ಕಬ್ಬಲಿಗ ಸಮಾಜದ ವತಿಯಿಂದ 29ನೇ ತಾರೀಕಿಗೆ ಸೋಮವಾರ ದಿವಸ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನು ನಾವು ಕಲಬುರಗಿ ನಗರದ ಕೋಲಿ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ತೀರ್ಮಾನ ಆದ ನಂತರ ಕಲಬುರಗಿ ಜಿಲ್ಲೆ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳ ಪ್ರತಿ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಭಾಳ ಯಶಸ್ವಿಯಾಗಿ ಕೂಡ ನಡೆದಿದೆ. ತದನಂತರ ಹೋರಾಟದ ಎಲ್ಲ ತಯಾರಿಯನ್ನು ನಾವು ಮಾಡಿದ್ದೇವೆ. ನಮ್ಮ ಬೇಡಿಕೆ ಭಾಳ ಸ್ಪಷ್ಟವಾಗಿದೆ. ಗಂಗಾ ಮತ ಅದರ ಉಪಜಾತಿ ಅಂತೇಳಿ 2014ರಲ್ಲಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಹೋಗಿತ್ತು. ಅದು ಸುಮಾರು 3-4 ಸಾರಿ ವಾಪಸ್ ಬಂದಿದ್ದಕ್ಕಾಗಿ ಸುಮಾರು ಕೊನೆಯದಾಗಿ ಯಾವತ್ತು ವಾಪಸ್ ಬಂದಿದೆ ಅರ್ಜಿಯದಿಂದರೆ 2023 ಅಕ್ಟೋಬರ್ಗೆ ವಾಪಸ್ ಬಂದಿದೆ. ಮೊನ್ನೆ ಅಕ್ಟೋಬರ್ಗೆ 2 ವರ್ಷ ಆಯಿತು. ಇಲ್ಲಿ ತನಕ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ. ಅದರ ಬಗ್ಗೆ ಏನು ಯೋಚನೆಯನ್ನು ಮಾಡಿಲ್ಲ. ಅದರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಿಲ್ಲ. ಹಾಗಾಗಿ ನಾವು ಸಮಾಜದ ಎಲ್ಲ ಬಂಧುಗಳು ಯೋಚನೆಯನ್ನು ಮಾಡಿ ಹೋರಾಟದ ಹಾದಿಯನ್ನು ಹಿಡಿಬೇಕಾದಂಥ ಅವಶ್ಯಕತೆ ಬಂದಾಗ ನಾವೆಲ್ಲರೂ ಕೂಡಿ ತೀರ್ಮಾನವನ್ನು ಮಾಡಿ ಹೋರಾಟವನ್ನು ನಿಗದಿ ಮಾಡಿ ಪ್ರಚಾರವನ್ನು ಮಾಡಿದ್ದೇವೆ. ಹಾಗಾಗಿ 29ನೇ ತಾರೀಕಿನ ಹೋರಾಟ ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸಲ್ಲ. ಯಾಕೆ ನಿಲ್ಲಿಸಲ್ಲ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರದಿಂದ ಅಧಿಕೃತವಾಗಿ ಆಗಿರಲಿ, ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ಅವರು ಸ್ಪಷ್ಟವಾದಂಥ ನಿರ್ಧಾರವನ್ನು ಈ ಸಮಾಜವನ್ನು ಮತ್ತೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆ ಆಗಲಿಕ್ಕೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಏನು ಪ್ರಸ್ತಾವನೆ ಹೋಗಬೇಕಲ್ಲ, ಅದರ ಬಗ್ಗೆ ಸ್ಪಷ್ಟವಾದ ನಿಲುವುಗಳನ್ನು ವ್ಯಕ್ತಪಡಿಸಿಲ್ಲ. ಯಾವುದು ಅಧಿಕೃತವಾದಂಥ ಸಭೆಗಳಾಗಿಲ್ಲ, ಅಧಿಕೃತವಾದಂಥ ಆದೇಶಗಳಾಗಿಲ್ಲ. ಹಾಗಾಗಿ ನಮ್ಮ ಹೋರಾಟವನ್ನು ನಮ್ಮ ಸಮಾಜ ಬಾಂಧವರ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೇನೆ. ನೀವೆಲ್ಲರೂ ಕೂಡ ಸ್ವಾಭಿಮಾನಿಗಳು. ಸಮಾಜ ಹಿತಕ್ಕಾಗಿ ಈ ಹೋರಾಟವನ್ನು ನಡೀತಾ ಇದೆ. ಯಾವುದೇ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೋಬೇಡಿ. ನಾವಾಗಲಿ, ಬಾಣಿಯಾಪುರಾಗಲಿ, ಶಾಣಪ್ಪನವರಾಗಲಿ ಎಲ್ಲರೂ ಕೂಡ ಇವತ್ತು ಒಂದು ತೀರ್ಮಾನ ಮಾಡಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ. ಹೋರಾಟ ನಾವು ನಿಲ್ಲಿಸಲ್ಲ. ಸರ್ಕಾರ ಮಾತುಕತೆ ಮಾಡಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನಾವು ಮನವಿಯನ್ನು ಮಾಡ್ಕೋತೇವೆ. ನಿನ್ನೆನೂ ಕೂಡ ನಾವು ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ದೇವೆ. ಈ ಸಮಾಜದ ಎತ್ತಿಡಿಬೇಕಾದಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಈ ಸಮಾಜದವರು ನಾವು ಇಡೀ 16,000 ಸಂಖ್ಯೆಯಲ್ಲಿ ನಾಳೆ ಕಲಬುರಗಿಗೆ ಸೋಮವಾರ ದಿವಸ ಬರ್ತಾರೆ. ಅವತ್ತು ತಾವು ಬಂದು ನಮ್ಮ ಬೇಡಿಕೆಯನ್ನು ತಾವು ಸ್ಪಂದನೆಯನ್ನು ಮಾಡಬೇಕು ಅಂಥೇಳಿ ನಾವು ಮನವಿಯನ್ನು ಮಾಡ್ಕೋತೇವೆ. ಅವರೇ ಬಂದು ನಮ್ಮ ಬೇಡಿಕೆ ಪತ್ರವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಸ್ವೀಕಾರ ಮಾಡಬೇಕು. ಅವರು ಸರ್ಕಾರದ ಪ್ರತಿನಿಧಿಯಾಗಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ನಮ್ಮ ಸಮಾಜ ಹಿಂದುಳಿದಂಥ ಸಮಾಜ. ಈ ಸಮಾಜವನ್ನು ಎತ್ತಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ. ತಪ್ಪಿಸ್ತಾ ಇಲ್ಲ. ನಾವು ಯಾರನ್ನ ದಾರಿ ತಪ್ಪಿಸ್ತಾ ಇಲ್ಲ. ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದು 2 ವರ್ಷ ಆಯಿತು. ಇವತ್ತು ಧೂಳು ಹಿಡಿದು ಸರ್ಕಾರದಲ್ಲಿ ಬಿದ್ದಿದೆ. ಅದಕ್ಕೆ ಮುಟ್ಟಿಲ್ಲ. ಹಾಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹೋರಾಟಕ್ಕೆ ಸ್ಪಂದನೆಯನ್ನು ಮಾಡಿ ಅದರದ್ದು ಏನು ಮೂಮೆಂಟ್ಗಳು ಕೂಡ ನಡೆದಿಲ್ಲ. ಅದರದೊಂದು ಯಾವುದೇ ಆದೇಶ ಬಂದಿಲ್ಲ. ಯಾವುದೇ ಒಂದು ಹೋರಾಟವನ್ನು ಪ್ರಾರಂಭ ಆದ ನಂತರ ಸರ್ಕಾರದಲ್ಲಿ ಒಂದು ಚರ್ಚೆಯನ್ನಾಗಿ ಒಂದು ತೀರ್ಮಾನ ಆಗುವವರೆಗೂ ಕೂಡ ಅದು ಜಯ ಅಂತ ಹೇಳೋಕ್ಕಾಗಲ್ಲ. ನಾವು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಜನಗಳು ಭಾಳ ಪ್ರಬುದ್ಧರಿದ್ದಾರೆ, ಜಾಗೃತರಿದ್ದಾರೆ. ನಾನೇನು ಮಾತಾಡ್ತೀನಿ, ಇನ್ನೊಬ್ರು ಏನು ಮಾತಾಡ್ತಾರೆ, ಎಲ್ಲ ಸತ್ಯವನ್ನು ಜನರಿಗೆ ಗೊತ್ತಿದೆ. ಹಾಗಾಗಿ ಸರ್ಕಾರದಲ್ಲಿ ಯಾವುದೇ ತೀರ್ಮಾನವನ್ನು ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ಸರ್ಕಾರದಲ್ಲಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ಏನಾದರೂ ಆದರೆ ನಾವೆಲ್ಲರೂ ಕೂಡ ಸಮಾಜದ ಮುಖಂಡರು ಚರ್ಚೆಯನ್ನು ಮಾಡಿ ಹೋರಾಟವನ್ನು ಕೈ ಬಿಡುತ್ತೇವೆ ಹೊರತು ಸುಮ್ಮನೆ ಬಾಯಿ ಮಾತಿನಲ್ಲಿ ರೋಡ್ ಮೇಲೆ ಮಾತಾಡೋರಿಗೆ ಎಲ್ಲ ಉತ್ತರನೂ ಕೊಡಲಿಕ್ಕಾಗಲ್ಲ. ಹೋರಾಟವನ್ನು ಹಿಂದುಪಡಲಿಕ್ಕಾಗಲ್ಲ. ಆಯಿತು, ಅವರು ಅವಾಗ ಮಾಡಲಿ. ಹೋರಾಟ ನಾವು ಯಾವುದೇ ಕಾರಣಕ್ಕೆ ನಿಲ್ಲಿಸಲ್ಲ. ಯಾಕೆಂದರೆ ಪ್ರಸ್ತಾವನೆಯನ್ನು ಒಂದೇ ತಿಂಗಳಲ್ಲಿ ಕಳಿಸಲಿಕ್ಕೆ ಆಗ್ತದೋ ಆಗಲ್ಲ ಅನ್ನೋದು ಸರ್ಕಾರ ಹಂತದಲ್ಲಿರ್ತಕ್ಕಂಥ ಚರ್ಚೆ. ಈಗಾಗಲೇ 2 ವರ್ಷ ಸಮಯ ಹೋಗಿದೆ. ಇನ್ನು ಒಂದೇ ತಿಂಗಳದಾಗ ಆಗ್ತದೆ, 3 ದಿನದಾಗ ಆಗ್ತದೆ, 6 ತಿಂಗಳದಾಗ ಆಗ್ತದೆ ಅನ್ನೋದು ಸರ್ಕಾರ ನಿರ್ಧಾರ ಮಾಡಬೇಕಾಗಿರುವಂಥದ್ದು. ನಾವು ತಿಪ್ಪಣ್ಣ ಕಮತ್ಮೂರವರು, MLC ಅವರು ಹಿರಿಯರಿದ್ದಾರೆ. ಅವ್ರ ಬಗ್ಗೆ, ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳ ಬಗ್ಗೆ ನಮಗೆ ಗೌರವ ಇದೆ. ನೀವು ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಂಡು ಹಾಗಾದರೆ ನೀವು ಕಳಿಸ್ತೀನಿ ಅನ್ನೋದು ಉಸ್ತುವಾರಿ ಸಚಿವರು ನಿಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ದೆ ಆದರೆ ನಾಳೆ 29ನೇ ತಾರೀಕಿಗೆ ಹೋರಾಟಕ್ಕೆ ಬರಲಿ. ಮೊನ್ನೆ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬ್ ನಮ್ಮ ಸಮಾಜದ 16,000 ಜನ ಬರ್ತಾರೆ, ಅವ್ರ ಮುಂದೆ ಈ ಮಾತನ್ನ ಹೇಳಿ. ಪ್ರಿಯಾಂಕಾ ಖರ್ಗೆ ಸಾಹೇಬ್ ಎಲ್ಲಾದ್ರೂ ಹೇಳಿದ್ರ? ಎಲ್ಲಾದ್ರೂ CM ಅವ್ರು ಹೇಳಿದ್ರ? ಸರ್ಕಾರದಲ್ಲಿ ಅಧಿಕೃತವಾದಂಥ ಏನಾದರೂ ತೀರ್ಮಾನ ಆಗಿದೆಯಾ? ಇವೆಲ್ಲ ಪ್ರಶ್ನೆ ನಮ್ಮ ಮುಂದೆ ಇದೆ. ಅಧಿಕೃತವಾದಂಥ ಹೇಳಿಕೆಯನ್ನು ಸ್ಪಷ್ಟವಾಗಿ ಹೊರಗೆ ಬರುವವರೆಗೂ ಕೂಡ ನಮ್ಮ ಹೋರಾಟ 29ಕ್ಕೂ ನಡೀತದೆ. ನ್ಯಾಯ ಸಿಗಲಿಲ್ಲ ಅಂದರೆ ಮತ್ತೆ ಹೋರಾಟ ನಡೀತದೆ. ಅದನ್ನು ಕಂಟಿನ್ಯೂ ಆಗಿ ಇಡ್ತೀವಿ. ಎಲ್ಲಿ ತನಕ ನಮಗೆ ಸೂಕ್ತವಾದ ಭರವಸೆ ಸಿಗಲ್ವೋ, ಸರ್ಕಾರದ ಅಧಿಕೃತವಾದ ಭರವಸೆ ಸಿಗಲ್ವೋ, ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲಿಸಲ್ಲ. ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ತೀವಿ ಅಂತ ಅವರು ಗೌರವಿತವಾಗಿ ಅವರೇನು ಹೇಳ್ತಾ ಇದ್ದಾರೆ, ನಾವು ಒಪ್ಕೋತೀವಿ. ಆದರೆ ನಾವು ಹೇಳ್ತಾ ಇರೋದಂದ್ರೆ 29ನೇ ತಾರೀಕಿನ ಹೋರಾಟ ಕೈ ಬಿಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಇಡೀ ರಾಜ್ಯದ ತುಂಬ ನಮ್ಮ ಸಮಾಜದ ಒಂದು ಸಂದೇಶವನ್ನು ಹೋಗಿದೆ. ಅದೇ ಪ್ರಿಯಾಂಕಾ ಖರ್ಗೆ ಅವರು ಮೀಟಿಂಗ್ ಮಾಡಿ ಹೇಳಿ, ನಾವೇನು ಹೇಳ್ತೇವೆ ಅಂದರೆ ಇದೊಂದು ಭಾಳ ಪ್ರಮುಖವಾದಂಥ ವಿಷಯ. ಸರ್ಕಾರ ನಮ್ಮ ಎಲ್ಲರಿಗೂ ಹೋರಾಟಗಾರ ಕರೆಯೋದು ಬೇಕಾಗಿಲ್ಲ. ನಮ್ಮ ಸಮಾಜದ ಜಗದ್ಗುರುಗಳಿದ್ದಾರೆ, ನಮ್ಮ ಗುರುಗಳನ್ನು 3 ಜನ ಸರ್ಕಾರದಲ್ಲಿ ಪ್ರತಿನಿಧಿಸಿದ್ದಾರೆ. MLC ಅವರು, ಒಬ್ಬರು ತಿಪ್ಪಣ್ಣ ಕಮತ್ನೂರ್ ಅವರು, ಇನ್ನೊಬ್ಬರು N ರವಿಕುಮಾರ್ ಅವರು, ಇನ್ನೊಬ್ಬರು ಡಾಕ್ಟರ್ ಸಾಬಣ್ಣ ತಳವಾರ್ ಅವರು. ಅವ್ರ ಜೊತೆ 3 ಜನ ಜೊತೆ ಪ್ರಿಯಾಂಕಾ ಖರ್ಗೆ ಅವರಾಗಿರಲಿ, ಸಂಬಂಧಪಟ್ಟ ಇಲಾಖೆ ಆಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಅವ್ರಿಗೆಲ್ಲರಿಗೆ ಕರೆದು ಮೀಟಿಂಗನ್ನು ಮಾಡಿ ಈ ಥರ ಈ ಪ್ರಪೋಸಲನ್ನು, ಹೊಸ ಪ್ರಪೋಸಲನ್ನು ಮತ್ತೆ ಕೇಂದ್ರಕ್ಕೆ ಈ ಥರ ಕಳಿಸ್ತೀವಿ ಅಂತೇಳಿ ಅಧಿಕೃತವಾಗಿ ಮೀಟಿಂಗ್ ಆಗಿ ತೀರ್ಮಾನ ಆಯಿತು ಅಂದರೆ ಆ 3 ಜನ MLCಗಳು ಕೂತ್ಕೊಂಡು ಅಲ್ಲಿ ಸಭೆಯ ತೀರ್ಮಾನಗಳ ಬಗ್ಗೆ ಜನರಿಗೆ ಹೇಳಿದ್ರೆ ಅವತ್ತು ನಾವೆಲ್ಲರೂ ಕೂಡ ಹೋರಾಟ ಕೈ ಬಿಡ್ತೇವೆ. ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಇದು ಶಿವಕುಮಾರ್ ನಾಟಿಕರ್ ಹೋರಾಟ ಅಲ್ಲ ರೀ. ಇದು ಸುಮಾರು ಈ ಸಮಾಜದ 3-4 ಜನ ಮುಖಂಡರು ಕೂಡಿ ತಗೊಂಡಂಥ ತೀರ್ಮಾನ. ಇದರಲ್ಲಿ MLCಗಳಿದ್ದಾರೆ, ಎಲ್ಲ ಮುಖಂಡರಿದ್ದೀವಿ, ಪ್ರತಿಯೊಬ್ಬರು ಕೂಡ ಸೇರಿ ತೀರ್ಮಾನ. ಇದು ಶಿವಕುಮಾರ್ ನಾಟಿಕರ್ ಆಗ್ತಾರೆ ತಪ್ಪಿಸ್ತಾರೆ. ಇದು ನಂದು ಒಬ್ಬನ ನಾನು ಬಿಟ್ಟರು ಹೋರಾಟ ಮಾಡೋರು ಮಾಡ್ತಾರೆ ಸಮಾಜದಲ್ಲಿ. ನಾನು ಬಿಟ್ಟರೆ ನಿಂದಿರ್ತದೇನೋ ಹೋರಾಟ, ಒಬ್ರು ಯಾರು ಬಿಡೋಣ ಹೋರಾಟ ನಿಂದ್ರಲ್ಲ. ಸಮಾಜಕ್ಕೆ ನ್ಯಾಯ ಸಿಗುವಂಥದ್ದು ಮಾತನಾಡಬೇಕೇ ಹೊರತು ಬೇರೆ ವಿಚಾರ ಇದು ಚರ್ಚೆ ಇಲ್ಲ. ನಾನು ಅದ್ರ ಬಗ್ಗೆ ಹೆಚ್ಚು ಕಾಮೆಂಟ್ ಮಾಡೋಣ ಸಾಧ್ಯನೇ ಇಲ್ಲ. ಅವ್ರ ಜೊತೆ ಒಂದು ಮಾತಾಡಿ ಏನೋ ಭರವಸೆ ಸಿಕ್ಕಿರ್ಬೇಕು, ಆ ಹೇಳಿಕೆ ಅವ್ರು ಪಟ್ಟಿರಬೇಕು. ಆದರೆ ನಮ್ಮ ಮುಖಂಡರಿಗೆ ನಾನು ಹೇಳಿಕೆ ಬಯಸ್ತೇನೆ, ಸ್ಪಷ್ಟವಾಗಿ ಸರ್ಕಾರದಿಂದ ಒಂದು ತೀರ್ಮಾನ ಆಗುವವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸಲ್ಲ. ನಿಮ್ಮ ಹೋರಾಟ ಹಿಂದೆ ತೆಗೆ ಅಂತ ಅವ್ರು ಹೇಳ್ತಾರೆ. ನಾವು ಹೋರಾಟ ಹಿಂದೆ ತೆಗೆಯೋ ಪ್ರಶ್ನೆ ಸರ್, ನಮ್ಮ ಕಡೆ ಹೋರಾಟ ಅಂತ ಒಂದು ಪ್ರಶ್ನೆ ಬರ್ತದೆ ಸರ್. ಹೆಂಗೆ ಸರ್? ಈಗ ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್,